ಮಂಜುನಾಥ್ ಮೃತದೇಹದ ಅಂತಿಮ ಯಾತ್ರೆ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಶಿವಮೊಗ್ಗದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಅಂತಿಮ ಯಾತ್ರೆಯನ್ನ ನಡೆಸಲಾಗ್ತಾ ಇದ್ದು, ಜೈಲ್ ಸರ್ಕಲ್ ಅನ್ನ ಅಂತಿಮ ಯಾತ್ರೆ ಸದ್ಯ ತಲುಪಿದೆ. ಶಿವಮೊಗ್ಗ ನಗರದ ಜೈಲ್ ಸರ್ಕಲ್ನಿಂದ ಗೋಪಿ ಸರ್ಕಲ್ ಕಡೆಗೆ ಯಾತ್ರೆ ಹೊರಟಿದ್ದು, ಮಂಜುನಾಥ್ ಮೃತದೇಹದ ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ. ಮುರ್ದಾಬಾದ್ ಪಾಕಿಸ್ತಾನ್ಗೆ ಅಂತ ಕೂಗ್ತಾ ಇದ್ದಾರೆ. ಜೈಲ್ ಸರ್ಕಲ್ನಿಂದ ಗೋಪಿ ಸರ್ಕಲ್ ಕಡೆಗೆ ಹೊರಟಿದೆ ಈ ಯಾತ್ರೆ. ಮಂಜುನಾಥ್ ಅವರ ಮೃತದೇಹದ ಅಂತಿಮ ಯಾತ್ರೆ. ಈ ರೀತಿಯಾಗಿ ಇಷ್ಟು ಬೇಗ ಅಂತಿಮ ಯಾತ್ರೆಯನ್ನ ಅವ್ರು ಅನುಭವಿಸ್ತಾರೆ ಅಂತ ಅವ್ರ ಕುಟುಂಬದಲ್ಲಿ ಯಾರು ಕೂಡ ಅಂದ್ಕೊಂಡಿರಲಿಲ್ಲ, ಊಹೆನೂ ಮಾಡಿರಲಿಲ್ಲ. ಎಲ್ಲವೂ ಅಂದ್ಕೊಂಡಂಗಾಗಿದ್ರೆ ನಿನ್ನೆ ಅವರು ವಾಪಸ್ ಬರಬೇಕಿತ್ತು. ಅವರು ಬಟ್ ರಾಕ್ಷಸರ ಅಟ್ಟಹಾಸ ಮಿತಿ ಮೀರಿತ್ತು. ಪರಿಣಾಮ ಶಿವಮೊಗ್ಗದಲ್ಲಿ ಮಂಜುನಾಥ್, ಬೆಂಗಳೂರಿನಲ್ಲಿ ಭರತ್ ಇಬ್ರು ಕೂಡ ಜೀವವನ್ನ ಕಳ್ಕೊಂಡ್ರು. ಕಾರಣ ಇಷ್ಟೇ, ನಮ್ಮ ನಾಡಿನಲ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರು ಅನ್ನೋ ಕಾರಣಕ್ಕೆ, ಹಿಂದುವಾಗಿ ಹುಟ್ಟಿದ್ರು ಅನ್ನೋ ಕಾರಣಕ್ಕೆ ಇವತ್ತು ಸಾವನ್ನಪ್ಪಿದ್ದಾರೆ. ಅವರ ಅಂತಿಮ ಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ಎಂಥ ದುರ್ದೈವ ನೋಡಿ. ಜೈಲ್ ಸರ್ಕಲ್ನ ತಲುಪಿದೆ ಅಂತಿಮ ಯಾತ್ರೆ, ಮಂಜುನಾಥ್ ಅವರ ಅಂತಿಮ ಯಾತ್ರೆ. ಬಟ್ ಅವರ ಹೆಂಡತಿ ಮತ್ತು ಅವರ ಮಗನ ಧೈರ್ಯಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಒಳಗೆ ಎಷ್ಟೇ ನೋವಿದ್ರೂ ಕೂಡ ಅವರು ತೋರಿಸಿದಂತಹ ದಿಟ್ಟತನ, ಅಲ್ಲಿದ್ದಾಗಾದ್ರೂ ಆಗಲಿ ಈಗಲಾದ್ರೂ ಆಗಲಿ, ನಿಜಕ್ಕೂ ಆ ಸ್ಪಿರಿಟ್ ಎಲ್ರಿಗೂ ಕೂಡ ಸಿಗಲ್ಲ. ಎಸ್, ಎಲ್ಲ ಸಾವಿರಾರು ಜನ ಭಾಗವಹಿಸಿದ್ದಾರೆ. ಬೈಕ್ ರ್ಯಾಲಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡಿರೋದನ್ನ ಗಮನಿಸ್ತಾ ಇದ್ದೀರಿ. ಮಂಜುನಾಥ್ ಅವರ ಅಂತಿಮ ಯಾತ್ರೆಯಲ್ಲಿ ಎಲ್ಲ ಕಡೆ ಕೇಸರಿ ಧ್ವಜಗಳು ರಾರಾಜಿಸ್ತಾ ಇದೆ. ಕಾರಣ ಇಷ್ಟೇ, ಮೊನ್ನೆ ಆಗಿರೋದು ರಿಲಿಜಿಯಸ್ ಅಟ್ಯಾಕ್, ಧರ್ಮದ ವಿರುದ್ಧ ನಡೆದಿರುವಂತಹ ಅಟ್ಯಾಕ್ ಅದು. ಹಾಗಾಗಿ ಹಿಂದೂ ಧರ್ಮದ ಫ್ಲಾಗ್ಗಳು ಅಥವಾ ಕೇಸರಿ ಧ್ವಜ ರಾರಾಜಿಸ್ತಾ ಇದೆ ಶಿವಮೊಗ್ಗದಲ್ಲಿ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಇವತ್ತು ಶೋಕ ಸಾಗರದಲ್ಲಿ ಮುಳುಗಿದೆ. ಎಲ್ಲರ ಕಣ್ಣಲ್ಲೂ ಕೂಡ ನೀರು ಜಿನುಗ್ತಾ ಇದೆ. ಇಂತಹದೊಂದು ಕೆಟ್ಟ ಪರಿಸ್ಥಿತಿ ನಮ್ಮ ಜಿಲ್ಲೆಗೆ ಬರಬಾರ್ದಿತ್ತು, ನಮ್ಮ ಜಿಲ್ಲೆಯ ಮಗನಿಗೆ ಬರಬಾರ್ದಿತ್ತು ಅಂತ ಮಾತನಾಡ್ಕೊಳ್ತಿದ್ದಾರೆ. ಮಗದೊಂದು ಕಡೆ ಮಂಜುನಾಥ್ ಅವರ ಕುಟುಂಬಸ್ಥರು ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ. ಮೊನ್ನೆಯಿಂದಲೂ ಸುದ್ದಿ ಅವ್ರ ಕಿವಿಗೆ ಬದ್ದಾಗಿಂದಲೂ ಕೂಡ ಮಂಜುನಾಥ್ ಅವರ ಅಂತಿಮ ಯಾತ್ರೆ, ಕೊನೆಯ ಯಾತ್ರೆ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಸಾವಿರಾರು ಜನ ಸೇರಿದ್ದಾರೆ. ಎಲ್ಲರೂ ಕೂಡ ಅವರ ಸ್ನೇಹಿತರು, ಕುಟುಂಬಸ್ಥರು, ಅಕ್ಕಪಕ್ಕದ ಮನೆಯವರು ಮಾತ್ರ ಅಲ್ಲ, ಇಡೀ ಶಿವಮೊಗ್ಗವೇ ಭಾಗಿಯಾಗಿದೆ ಮಂಜುನಾಥ್ ಅವರ ಅಂತಿಮ ಯಾತ್ರೆಯಲ್ಲಿ. ಅವರೆಲ್ಲರ ಕೂಗು ಒಂದೇ, ಇದಕ್ಕೆ ತಕ್ಕ ಪಾಠವನ್ನ ಕಲಿಸಲೇಬೇಕು. ಅಮಾಯಕನ ಜೀವ ಹೋಗಿದೆ, ತಕ್ಕ ಶಾಸ್ತಿಯನ್ನ ಕಲಿಸಲೇಬೇಕು ನಮ್ಮ ಆರ್ಮಿ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಸರಿಯಾದ ಉತ್ತರವನ್ನೇ ಕೊಡುತ್ತೆ. ಮೋದಿ ಅವರು ಇಷ್ಟೊತ್ತು ಅದನ್ನೇ ಮಾತಾಡ್ತಾ ಇದ್ರು. ಅಂತಿಂಥ ಉತ್ತರವನ್ನು ಕೊಡಲ್ಲ ಈ ಸಲ ನಾವು. ಈಗಾಗುವಂಥದ್ದು ಅಂತಿಂಥ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ಹುಡುಕಿ ಹೊಡಿತೀವಿ ಅಂತಿದ್ರು. ಅದನ್ನೇ ಜನ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ.
ಜೈಲ್ ಸರ್ಕಲನ್ನು ಅಂತಿಮ ಯಾತ್ರೆ ತಲುಪಿದೆ. ಶಿವಮೊಗ್ಗದ ಟೌನಲ್ಲಿರುವಂತಹ ಜೈಲ್ ಸರ್ಕಲ್ನಿಂದ ಗೋಪಿ ಸರ್ಕಲ್ ಕಡೆಗೆ ಇದೀಗ ಮಂಜುನಾಥ್ ಅವರ ಅಂತಿಮ ಯಾತ್ರೆ. ಈ ಅಂತಿಮ ಯಾತ್ರೆ ಅನ್ನುವಂತಹ ಪದವನ್ನು ಪದೇ ಪದೇ ಬಳಕೆ ಮಾಡಲಿಕ್ಕೂ ಕೂಡ ಬಹಳ ಕಸಿವಿಸಿ ಆಗುತ್ತೆ, ಕಷ್ಟ ಅನಿಸುತ್ತೆ. ಇನ್ನೂ ಬದುಕಿ ಬಾಳ್ಬೇಕಾಗಿದ್ದಂಥವ್ರು, ಮಗನ ಎಜುಕೇಷನ್ ಕಂಪ್ಲೀಟ್ ಮಾಡಿಸಿ ಆತ ಯಾವ ಕೆಲಸಕ್ಕೆ ಸೇರ್ತಾನೆ, ಆತ ನಮ್ಮನ್ನು ನೋಡ್ಕೊಳ್ತಾನೆ, ಮಗನ ಜೊತೆ ನಾನು ಇರ್ತೀನಿ, ಜೊತೆಗೆ ನನ್ನ ತಂದೆ ತಾಯಿನೂ ಸಾಕ್ತೀನಿ ಅಂತ ನೂರಾರು ಕನಸನ್ನು ಕಟ್ಕೊಂಡಿದ್ದ ಮಂಜುನಾಥ್ ತಮ್ಮದಲ್ಲದ ತಪ್ಪಿಗೆ ಹೆಣವಾಗಿ ಹೋಗಿದ್ದಾರೆ. ಪ್ರವಾಸಕ್ಕೆ ಅಂತ ಕಾಶ್ಮೀರಕ್ಕೆ ಹೋದವರು ವಾಪಸ್ ಬಂದಿದ್ದು ಪಾರ್ಥಿವವಾಗಿ, ಜೀವ ಇಲ್ಲದ ದೇಹವನ್ನು ವಾಪಸ್ ತರಲಾಯಿತು. ಇಂತಹದ್ದೊಂದು ದಿನವನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಶಿವಮೊಗ್ಗ ಅಕ್ಷರಶಃ ಕಣ್ಣೀರನ್ನು ಹಾಕ್ತಾ ಇದೆ. ಈ ಒಂದು ಸಾವಿಗೆ ಪ್ರತೀಕಾರವನ್ನು ಕೇಳ್ತಾ ಇದ್ದಾರೆ ಜನ. ಸಾವಿರಾರು ಜನ ಶಿವಮೊಗ್ಗದ ಈ ಒಂದು ಮಂಜುನಾಥ್ ಅವರ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಬೈಕ್ ರ್ಯಾಲಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವ್ರು ಯಾರನ್ನೂ ಆರ್ಗನೈಸ್ ಮಾಡಿಲ್ಲ, ನೀವು ಬರಬೇಕು ಅಂತ ಯಾರು ಕೇಳಿಲ್ಲ, ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಹೋಗಿರೋದು. ಅಂದ್ರೆ ಅವರ ಕೋಪ ಮತ್ತೊಂದು ಕಡೆ ದುಃಖ ಆ ಪರಿಯಾಗಿದೆ. ಯಾರನ್ನು ಕೂಡ ನೀವು ಬರಬೇಕು ಮಂಜುನಾಥ್ ಅವರ ಈ ಒಂದು ಅಂತಿಮ ಯಾತ್ರೆಯಲ್ಲಿ ಬೈಕ್ ರ್ಯಾಲಿ ಮಾಡಿ ಅಂತ ಯಾರನ್ನೂ ಕೇಳಿಲ್ಲ. ಇಲ್ಲಿ ಸ್ವಯಂ ಪ್ರೇರಿತರಾಗಿ ಹೋಗಿರೋದು ಎಲ್ಲರೂ ಕೂಡ. ಅಷ್ಟೊಂದು ನೋವು ಅವರಲ್ಲಿದೆ, ದುಃಖ ಅವರಲ್ಲಿದೆ, ಜೊತೆಗೆ ಕೋಪವೂ ಕೂಡ ಅಷ್ಟೇ ಮಟ್ಟಿಗಿದೆ. ಮಂಜುನಾಥ್ ಅವ್ರಿಗೆ ಇನ್ನೇನು ಹೇಳ್ಬೋದು ಈ ಸಂದರ್ಭದಲ್ಲಿ? ನಮ್ಮ ಕೈಲಿ ಇಷ್ಟೇ ಸರ್ ಆಗೋದು, ಹೋಗು ಬನ್ನಿ ಅಂತ ಹೇಳಬೇಕಷ್ಟೆ. ಬಟ್ ಇದಕ್ಕೆ ಪ್ರತೀಕಾರ ಯಾವಾಗ? ಈ ಸಾವಿಗೆ ನ್ಯಾಯ ಸಿಗೋದು ಯಾವಾಗ? ಆ ರಾಕ್ಷಸರನ್ನ ಮತ್ತು ಆ ರಾಕ್ಷಸರನ್ನ ಪೋಷಿಸುವ ದೇಶಕ್ಕೆ ಮಣ್ಣು ತಿನ್ನಿಸೋ ತನಕ ವಿರಮಿಸಲ್ಲ ಅಂತ ಕೂಡ ಮೋದಿ ಹೇಳಿದ್ದಾರೆ. ರೆಸ್ಟ್ ಮಾಡಲ್ಲ, ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ. ಬರೀ ಅವ್ರನ್ನ ಗುಂಡಿಕ್ಕಿ ಕೊಂದ್ರೆ ಸಾಕಾಗಲ್ಲ, ಎಲ್ಲೆಲ್ಲಿ ಏನೇನು ಬುದ್ಧಿಯನ್ನು ಕಲಿಸ್ಬೇಕು ಆ ರಿಪೇರಿಯನ್ನ ಮೋದಿ ಮಾಡ್ತಾರೆ. ಯೋಚನೆ ಆಗ್ತಾ ಇದೆ, ಸಭೆಗಳಾಗ್ತಾ ಇದೆ. ಆಲ್ರೆಡಿ ರಾಜತಾಂತ್ರಿಕ ಯುದ್ಧವನ್ನ ಘೋಷಣೆ ಮಾಡಿದ್ದಾರೆ. ಯಾವುದೇ ರೀತಿಯ ವೀಸಾ ಇನ್ ಮುಂದೆ ಇರಲ್ಲ ಅವ್ರಿಗೆ, ಪಾಸ್ಪೋರ್ಟ್ ಇನ್ ಮುಂದೆ ಸಿಗಲ್ಲ ಅವ್ರಗಳಿಗೆ. ಇಲ್ಲಿ ಆಲ್ರೆಡಿ ಯಾರಿದ್ದೀರಿ, ಇನ್ನೆರಡು ದಿನದಲ್ಲಿ ಗೇಟ್ ಪಾಸ್ ತಗೊಳ್ಳಿ, ಜಾಗ ಖಾಲಿ ಮಾಡ್ತಾ ಇರಬೇಕು. 48 hours ಅಂದ್ರೆ 2 ದಿನಗಳ ಕಾಲ ಮಾತ್ರ ನಿಮ್ಗೆ ಅವಕಾಶ, ನಡೀತಾ ಇರಿ, ಜಾಗ ಖಾಲಿ ಮಾಡಿ, ಇಲ್ಲ ಒದ್ದೋಡಿಸ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಮೀಟಿಂಗ್ ಆಗಿದೆ. ನಾಳೆ ಅಷ್ಟೊತ್ತಿಗೆ ಯಾವನೊಬ್ಬನು ಕೂಡ ಪಾಕಿಸ್ತಾನದವನಿರಲ್ಲ ಇಲ್ಲಿ. ಅದಷ್ಟೇ ಅಲ್ಲ,